ಪ್ರಶ್ನೆ ಪತ್ರಿಕೆ 4 ಹಾಕ್ತಾ ಇದ್ದೀನಿ. ಆಲ್ರೆಡಿ 3 ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಇದಾವ, ನೋಡಿ. ಸೊ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಅನುಕೂಲ ಆಗ್ತದೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಏನಿದೆ ಅಂತ ನೋಡುವ. ಪ್ರಶ್ನೆ 1, ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಅಂತ್ಯದಲ್ಲಿ ಆದ ಒಪ್ಪಂದ ಕೇಳಿದ್ರು. ಆಯ್ಕೆ ಎ ಸಾಲ್ಬಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಚಿತ್ರಕಲಾಕಾರನೊಬ್ಬನು ತನ್ನ ಆತ್ಮಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸೋ ಕಾರ್ಯದಲ್ಲಿ ತೊಡಗಿದ್ದಾನೆ. ಇದು ಯಾವ ಪ್ರಕಾರದ ದುಡಿಮೆ ಆಗ್ತದೆ ಅಂದರೆ ಸಂಭಾವನೆ ರಹಿತ ದುಡಿಮೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 3, ಆಯವ್ಯಯ ಕೊರತೆ ಸರಿಯಾದ ಸೂತ್ರ ಏನು ಅಂತ ಕೇಳಿದ್ರು. ಒಟ್ಟ ವರಮಾನ ಮೈನಸ್ ಒಟ್ಟ ವೆಚ್ಚ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 4, ವಿಶ್ವದ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳ ಮೇಲ್ವಿಚಾರಣೆ ಮಾಡೋ ಸಂಸ್ಥೆ ಅಂತ ಕೇಳಿದ್ರು. ಸರಿಯಾದ ಉತ್ತರ ವಿಶ್ವ ವ್ಯಾಪಾರ ಸಂಘ. ಪ್ರಶ್ನೆ 5, ಮೌಂಟ್ ಎವರೆಸ್ಟ್ನ ಎತ್ತರ ಕೇಳಿದ್ದಾರೆ. ಆಯ್ಕೆ ಸಿ 8848 ಮೀಟರ್. 6, ದೇಶದ ಪ್ರಥಮ ಆಧುನಿಕ ಕಾಗದ ಕೈಗಾರಿಕೆ ಆರಂಭವಾದ ಸ್ಥಳ ಕೇಳಿದ್ರು. ಆಯ್ಕೆ ಬಿ ಕುಲ್ಟಿ. ಇನ್ನು ವಿಶ್ವಸಂಸ್ಥೆಯ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಘೋಷಿಸಿದ ವರ್ಷ ಕೇಳಿದ್ರು. 1948 ಡಿಸೆಂಬರ್ 10. 8, ಸಂವಿಧಾನಕ್ಕೆ 42ನೇಯ ತಿದ್ದುಪಡಿಯನ್ನು ತಂದುಕೊಟ್ಟಿರ್ತಕ್ಕಂಥ ಪದಗಳಂತ ಕೇಳಿದ್ರು. ಆಯ್ಕೆ ಸಿ ಸಮಾಜವಾದಿ ಜಾತ್ಯತೀತ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಒಂದೊಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಪ್ರಶ್ನೆ 9, ಬ್ರಿಟಿಷರು ಯಾವ ಕದನಗಳ ಮೂಲಕ ಬಕ್ಸಾರ್ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಿದರು ಅಂತ ಇದೆ. ಅಲ್ಲಿ 2 ಬರ್ತವೆ, ಪ್ಲಾಸಿ ಮತ್ತು ಬಕ್ಸಾರ್ ಕದನ. ಪ್ರಶ್ನೆ 10, ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ ಅಂತ ಕೇಳಿದ್ರು. ಕಾರ್ಗಿಲ್ ಸಮೀಪದಲ್ಲಿರುವ ಡ್ರಾಸ್ -4 ಡಿಗ್ರಿ ಸೆಲ್ಸಿಯಸ್. 11, ರಾಜ್ಯಗಳ ಪುನರ್ ವಿಂಗಡಣಾ ಕಾಯ್ದೆಯು ಜಾರಿಗೆ ಬಂದದ್ದು ಎಷ್ಟರಲ್ಲಿ ಅಂತ ಕೇಳಿದ್ರು. 1956ರಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 12, ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಪೂರಕ ಶಕ್ತಿ ಒದಗಿಸಬಲ್ಲ ಸಂಸ್ಥೆಗಳು ಯಾವುವು ಅಂತ ಕೇಳಿದ್ರು. ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 13, ಸಂಭಾವನೆ ರಹಿತ ದುಡಿಮೆ ಅಂದರೆ ಏನು? ನೋಡಿ, ಯಾವುದೇ ರೀತಿಯ ಸಂಭಾವನೆ ಅಥವಾ ವಸ್ತುಗಳ ರೂಪದ ಪ್ರತಿಫಲ ಇಲ್ಲದ ದುಡಿಮೆ ಅಥವಾ ಚಟುವಟಿಕೆಗೆ ನಾವು ಸಂಭಾವನೆ ರಹಿತ ದುಡಿಮೆ ಅಂತ ಕರಿತೀವಿ. 14, ಕಪ್ಪು ಮಣ್ಣು ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಹೊಂದಿದೆ. ಏಕೆ? ನೋಡಿ, ಕಪ್ಪು ಮಣ್ಣಿನಲ್ಲಿ ಜೇಡಿ ಮಿಶ್ರಣ ಹೆಚ್ಚಾಗಿರ್ತದೆ, ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿರ್ತದೆ. ಸೊ ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಕಪ್ಪು ಮಣ್ಣಿನಲ್ಲಿ ಇದೆ. 15, ಮಾನ್ಸೂನ್ ಮಾರುತ ಅಂದರೆ ಏನು? ಹೆಚ್ಚು ಮಳೆಯನ್ನು ಸುರಿಸ್ತಕ್ಕಂಥ ಜಲಪೂರಿತ ಮಾರುತಗಳನ್ನೇ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. 16, ಉದ್ಯಮಗಾರಿಕೆ ಎಂದರೇನು? ಉದ್ಯಮಿಯು ಉದ್ದಿಮೆ ಸ್ಥಾಪಿಸಲು ಕೈಗೊಳ್ಳೋ ಕ್ರಿಯೆಗೆ ಉದ್ಯಮಗಾರಿಕೆ ಅಂತ ಕರಿತೀವಿ. ಇನ್ನು 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆ 17, ಮೂರನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿರಿ. ನೋಡಿ, ಫ್ರೆಂಚರ ಕೌಟ್ ಡಿ ಲ್ಯಾಲಿ 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡ್ದ. ಈ ಕದನದಲ್ಲಿ ಸರ್ ಐರ್ಕೋಟ್ ಫ್ರೆಂಚರನ್ನು ಸೋಲಿಸಿದ. ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿ ಹಿಂತಿರುಗಿಸಿದ್ರು. ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು ಅಂತ ಬರೀಬೇಕು. ಪ್ರಶ್ನೆ 18, ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಯಾವುವು? ರಾಷ್ಟ್ರದ ಭದ್ರತೆ, ರಾಷ್ಟ್ರದ ಆರ್ಥಿಕ ಸಂವರ್ಧನೆ, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸೋದು, ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸೋದು, ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಯನ್ನು ಸಾಧಿಸೋದು ಅಂತ ಬರಿಬೇಕು. ಅಥವಾ ಆಯ್ಕೆ ಪ್ರಶ್ನೆ ಇದೆ, ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಹದಗಡಲು ಕಾರಣ ಏನು? ಅದು 1962ರಲ್ಲಿ ಟಿಬೆಟ್ ವಿವಾದ ಉಲ್ಬಣಗೊಂಡಿತು. ಚೀನಾ ಭಾರತದ ಭಾಗವಾಗಿರುವ ಅರುಣಾಚಲ ಪ್ರದೇಶ ತನ್ನ ಪ್ರಾಂತ್ಯಕ್ಕೆ ಸೇರಬೇಕಂತ ಪ್ರತಿಪಾದಿಸ್ತಾ ಇದೆ. ಆಮೇಲೆ ಭಯೋತ್ಪಾದನೆ, ನಕ್ಸಲ್ವಾದ ಇವೆಲ್ಲ ಕೂಡ ಸಂಬಂಧ ಹದಗೆಟ್ಟಲಿಕ್ಕೆ ಕಾರಣ ಆಗಿದ್ದಾವೆ. 19ನೇ ಪ್ರಶ್ನೆ, ಉದ್ಯಮಿಗಳಿಗೆ ಸ್ವಂತ ಉದ್ಯೋಗಕ್ಕೆ ಸೇರುವ ಇರ್ತಕ್ಕಂಥ ಅವಕಾಶಗಳು ಏನು? ಜಾಹೀರಾತು ಸೇವಾ ಸಂಸ್ಥೆಗಳು, ಮಾರುಕಟ್ಟೆ ಸಲಹಾ ಸಂಸ್ಥೆ, ಕೈಗಾರಿಕಾ ಸಲಹಾ ಸಂಸ್ಥೆ, ವಸ್ತುಗಳನ್ನು ಬಾಡಿಗೆಗೆ ಮತ್ತು ಗುತ್ತಿಗೆಗೆ ನೀಡೋ ಸಂಸ್ಥೆಗಳು, ಕೈಗಾರಿಕಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯಗಳು, ಕೈಗಾರಿಕಾ ವಸ್ತುಗಳ ಗುಣಮಟ್ಟ ಪ್ರಯೋಗಾಲಯಗಳು, ಅಂತರ್ಜಾಲ ಮತ್ತು ಸಂವಹನ ಅಂಗಡಿಗಳು. ಇಲ್ಲಿ ದುಡಿಮೆಯ ತಾರತಮ್ಯವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಅಂದರೆ ಶ್ರೇಣಿ ಆಧಾರಿತ ವಿಭಜನೆಯ ನಂತರ ಈ ಸಮಾಜದ ದುಡಿಮೆಗಳಲ್ಲಿ ಅಸಮಾನತೆ ಆರಂಭ ಆಯಿತು. ಓಕೆನಾ? ಮುಖ್ಯವಾಗಿ ದುಡಿಮೆ ಭಾರತದ ಸಂದರ್ಭದಲ್ಲಿ ಕೇವಲ ಆರ್ಥಿಕ ವಿಷಯವಾಗಿ ಉಳಿದಿಲ್ಲ,
ಅದು ಸಾಮಾಜಿಕ ಸಂರಚನೆಯೊಳಗಿನ ಅಸಮಾನತೆಯಿಂದ ಕೂಡಿದೆ. ಭಾರತದಲ್ಲಿ ದುಡಿಮೆಗೆ ಆದಾಯದ ಜೊತೆಗೆ ಜಾತಿ, ಪ್ರದೇಶ, ಲಿಂಗ ಮತ್ತು ಧರ್ಮ ಸೇರಿಕೊಂಡು ಈ ದುಡಿಮೆಯೊಳಗೆ ಅನೇಕ ಅಸಮಾನತೆಗಳನ್ನು ಸೃಷ್ಟಿಸಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನದ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವ ದುಡಿಮೆಯಲ್ಲಿ ತೊಡಗಿದರೂ ಅವರಿಗೆ ದೊರಕುವ ಸಂಭಾವನೆ ಸಮವಾಗಿಲ್ಲ. ಇನ್ನು 20 ಡೂನ್ಸ್ ಅಂದರೆ ಏನು, ಉದಾಹರಣೆ ಕೊಡ್ರಿ. ಹಿಮಾಲಯದ ಪಾದಬೆಟ್ಟಗಳಲ್ಲಿ ಅಲ್ಲಲ್ಲಿ ಸಮತಟ್ಟಾದ ತಳವುಳ್ಳ ಕಣಿವೆಗಳೇ ಡೂನ್ಸ್ಗಳು. ಉದಾಹರಣೆಗೆ ಡೆಹ್ರಾಡೂನ್ ಅಂತ ಹೇಳ್ತೀವಿ. 21 ಭಾರತದಲ್ಲಿ ನೀರಾವರಿ ಏಕೆ ಅವಶ್ಯಕ ಅಂತ ಕೇಳಿದ್ದಾರೆ. ನೋಡಿ, ಭಾರತ ಕೃಷಿ ಪ್ರಧಾನ ದೇಶ. ಆದ್ದರಿಂದ ಕೃಷಿಗೆ ಅವಶ್ಯಕವಾದಷ್ಟು ಹಾಗೂ ನಿರಂತರವಾದ ನೀರಿನ ಸರಬರಾಜು ಅತಿ ಅಗತ್ಯ. ಭಾರತದ ಕೃಷಿ ಬಹುವಾಗಿ ಈ ಮಾನ್ಸೂನ್ ಮಳೆಯನ್ನು ಆಧರಿಸಿದೆ. ಆದರೆ ಮಳೆಯ ಹಂಚಿಕೆ ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನತೆಗಳಿಂದ ಕೂಡಿದೆ. ಕೆಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಹಾಗೂ ನಿರಂತರವಾದ ನೀರಿನ ಪೂರೈಕೆ ಬೇಕು. ಈ ಬೆಳೆಗಳ ಅಧಿಕ ಇಳುವರಿ ಉತ್ಪಾದನೆಗಾಗಿಯೂ ನಿರಂತರ ನೀರಿನ ಪೂರೈಕೆ ನಮಗೆ ಬೇಕೇ ಬೇಕು. ಪ್ರಶ್ನೆ 22, ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ನೋಡಿ, ಬಹುತೇಕ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. 1/3 ಜನರು ಕಡುಬಡತನದಲ್ಲಿದ್ದಾರೆ. ಆಧುನಿಕತೆಯ ಹೊಡೆತಕ್ಕೆ ಗುಡಿ ಕೈಗಾರಿಕೆಗಳು ನಾಶವಾಗಿವೆ. 60% ಜನ ಪ್ರಾಥಮಿಕ ವಲಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಈ ಪ್ರಾದೇಶಿಕ ಅಸಮತೋಲನ ಕೂಡ ಗ್ರಾಮೀಣ ಪ್ರದೇಶ ಅಭಿವೃದ್ಧಿಪಡಿಸಲಿಕ್ಕೆ ಕಾರಣ ಆಗಬೇಕಾಗಿದೆ. ಇನ್ನು ಗ್ರಾಹಕ ಆಂದೋಲನದ ಮೂಲ ಆಶಯ ಏನು ಅಂತ ಕೇಳಿದ್ದಾರೆ. ನೋಡಿ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡೋದು, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ತಪ್ಪಿಸೋದು, ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯಾಪಾರ ಪದ್ಧತಿಗಳನ್ನು ತಡೆಯೋದು, ಗುಣಮಟ್ಟ, ಅಳತೆ, ತೂಕ, ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸೋದು, ಬಳಕೆದಾರರು ತಾವು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸೋದು, ಗ್ರಾಹಕ ಶಿಕ್ಷಣ ನೀಡೋ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು. ಇನ್ನು ಸರ್ಕಾರ ಯಾವ ವಿಧದ ತೆರಿಗೆಗಳನ್ನು ವಿಧಿಸ್ತದೆ? ಇಲ್ಲಿ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳಂತ ಬರ್ತವೆ. ಅದರ ಡೆಫಿನೇಷನು ಮತ್ತು ಉದಾಹರಣೆಗಳನ್ನು ಕೊಡಬೇಕು. ಪ್ರತ್ಯಕ್ಷ ತೆರಿಗೆಗಳಿಗೆ ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ ಮತ್ತು ಸ್ಟ್ಯಾಂಪ್ ಶುಲ್ಕ ಅಂತ ಬರ್ತದೆ. ಬಟ್ ಪರೋಕ್ಷ ತೆರಿಗೆಗಳಲ್ಲಿ ಕೇಂದ್ರ ಅಬಕಾರಿ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ಆಮದು ರಫ್ತು ತೆರಿಗೆ, ಸೇವಾ ತೆರಿಗೆ ಅಂತ ಬರ್ತದೆ. ಇನ್ನು 25ನೇ ಪ್ರಶ್ನೆ 3 ಅಂಕದಲ್ಲಿ ಈ ಜಮೀನ್ದಾರಿ ಪದ್ಧತಿ ರೈತರನ್ನ ಹೇಗೆ ಶೋಷಣೆಗೆ ಒಳಪಟ್ಟಿಸಿದೆ? ನೋಡಿ, ಇವರು ಪ್ರತಿ ವರ್ಷ ತಾವು ಒಪ್ಪಿಕೊಂಡಿರ್ತಕ್ಕಂಥ ಕಂದಾಯದ ಮೊತ್ತವನ್ನು ಸರ್ಕಾರಕ್ಕೆ ಕೊಡಬೇಕಿತ್ತು. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಕಾರಣದಿಂದ ಕಂದಾಯವನ್ನು ವಸೂಲಿ ಮಾಡಲು ಸಾಧ್ಯ ಆಗದೇ ಹೋದರೆ ಸರ್ಕಾರ ಭೂಮಿಯ ಒಡೆತನವನ್ನು ಕಸಿದುಕೊಳ್ತಿತ್ತು. ಸೊ ಬ್ರಿಟಿಷರಿಗೆ ಮತ್ತು ಜಮೀನುದಾರರಿಗೆ ಲಾಭವಾಯಿತು, ರೈತರಿಗೆ ನಷ್ಟವಾಯಿತು. ಕೂಲಿ ಕಾರ್ಮಿಕರು ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗದೆ ಶೋಷಣೆಗೆ ಒಳಗಾಗ್ತಾರೆ, ಅತಂತ್ರ ಸ್ಥಿತಿಯಲ್ಲಿ ಬದುಕ್ತಾರೆ. ಒಟ್ಟಾರೆ ರೈತ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಮರಣವನ್ನು ಹೊಂದುತ್ತಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು, ಅದರಲ್ಲಿ ಆಯ್ಕೆ ಪ್ರಶ್ನೆ, ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದ್ರು ಅಂತ ಕೇಳಿದ್ದಾರೆ. ಇಲ್ಲಿ 1857ರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆ ಪ್ರದೇಶಗಳಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ಮಾಡ್ತಾರೆ. ಈ ಕಾನೂನು ಹಲಗಲಿಗೂ ಸಹ ಅನ್ವಯ ಮಾಡ್ತಾರೆ. ಬಟ್ ಏನಾಗ್ತದೆ, ಹಲಗಲಿ ಬೇಡರು ತಲಾಂತರಗಳಿಂದ ಬೇಟೆಯಾಡುವ ಉದ್ದೇಶಕ್ಕೆ ಅವಳು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬಂದೂಕುಗಳನ್ನು ಇಟ್ಟುಕೊಂಡಿದ್ರು. ಅವರು ಬ್ರಿಟಿಷರಿಗೆ ಕೊಡಲಿಕ್ಕೆ ಸಿದ್ಧರಾಗೋದಿಲ್ಲ. ಸೊ ಅವರೇ ಬ್ರಿಟಿಷರ ವಿರುದ್ಧ ಸಿಡಿದೆತ್ತಾರೆ. ಈ ಹೋರಾಟದಲ್ಲಿ ಹಲಗಲಿಯ ಸುತ್ತಮುತ್ತಲಿನ ಪ್ರದೇಶಗಳಾದ ಮಂಡೂರು, ಬೋದಾನಿ, ಅಲಗುಂಡಿಯ ಬೇಡರು, ಹಲಗಲಿಯ ಬೇಡರು ಸೇರ್ಕೊಳ್ತಾರೆ. ಇವರ ಬಂಡಾಯವನ್ನು ಹತ್ತಿಕ್ಕಲು ನವೆಂಬರ್ನಲ್ಲಿ ಇಂಗ್ಲಿಷರ ಸೇನೆ ಹಲಗಲಿ ಗ್ರಾಮಕ್ಕೆ ಬರ್ತದೆ. ಆವಾಗ ಬಂಡಾಯವೆದ್ದ ಬೇಡರನ್ನ ನಿಷ್ಕಾರುಣ್ಯವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ದಮನಕಾರಿಯಾಗಿ ಇಂಗ್ಲಿಷರು ಹತ್ತಿಕ್ತಾರೆ. ಬಂಡಾಯಗಾರರನ್ನ ಗಲ್ಲಿಗೇರಿಸುವ ಮೂಲಕ ಬಂಡಾಯವನ್ನು ಕೊನೆ ಮಾಡ್ತಾರೆ. 26ನೇ ಪ್ರಶ್ನೆ, 19ನೆಯ ಶತಮಾನವನ್ನು ಭಾರತೀಯ ನವೋದಯ ಕಾಲ ಅಂತ ಏಕೆ ಕರೀತಾರೆ? ಸೊ ನೋಡಿ, ಇಲ್ಲಿ ವಿಶೇಷವಾಗಿ ಸಮಾಜ ಸುಧಾರಣಾ ಕಾಲ ಮತ್ತು ಭಾರತೀಯ ನವೋದಯ ಕಾಲ ಅಂತ 19ನೇ ಶತಮಾನವನ್ನು ಕರೀತಾರೆ. ಇಲ್ಲಿ ಬ್ರಿಟಿಷರ ಇಂಗ್ಲಿಷ್ ಶಿಕ್ಷಣ ಜಾರಿಗೊಳ್ತದ, ವಿದ್ಯಾವಂತ ವರ್ಗ ಸೃಷ್ಟಿಯಾಗ್ತದ, ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ, ಸಮಾನತೆಯ ಪರಿಕಲ್ಪನೆಗಳು ಮೂಡ್ತಾವ, ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಭಾರತೀಯರು ಪಡಿತಾರೆ. ಓಕೆನಾ, ಸಮಾಜ ಸುಧಾರಣೆಯಲ್ಲಿ ಆಸಕ್ತಿ ಆಗ್ತದ. ಆಮೇಲೆ ಈ ಒಟ್ಟಾರೆಯಾಗಿರ್ತಕ್ಕಂಥದ್ದು ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ತಕ್ಕಂಥ ಯೋಜನೆಯನ್ನು ಹಮ್ಮಿಕೊಳ್ತಾರೆ ಅನ್ನೋದನ್ನು ನೀವು ಬರಿಬೇಕಿತ್ತು. 27, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣಗಳು ಏನು? ನೋಡಿ, ಈ ಬ್ಯಾರಕ್ಪುರದಲ್ಲಿರುವ ಸೈನಿಕ ಪಡೆಯಲ್ಲಿ ಹೊಸದಾಗಿ ಬಳಕೆಗೆ ಬಂದ ರಾಯಲ್ ಎನ್ಫೀಲ್ಡ್ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವದಿರ್ತಾರೆ.
ಸೊ ಸೈನಿಕರಿಗೆ ತುಪಾಕಿಗಳನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶ ಮಾಡ್ತಾರೆ. ಇದನ್ನು ತಿರಸ್ಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ಬಂಡಾಯ ಏಳ್ತಾರೆ. ಇದೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಆಗ್ತದೆ. ಈ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಅಂತಕ್ಕಂಥ ಸೈನಿಕ ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನ ಕೊಲ್ತಾನೆ. ಇದರ ಪರಿಣಾಮವಾಗಿ ಈ ಮಂಗಲ್ ಪಾಂಡೆಯನ್ನ ಬಂಧಿಸ್ತಾರೆ, ವಿಚಾರಣೆಯನ್ನ ಮಾಡಿ ಗಲ್ಲಿಗೆ ಏರಿಸ್ತಾರೆ ಅನ್ನೋದನ್ನೇ ಬರಿಬೇಕು. ಇನ್ನು ಕಾರ್ಪೊರೇಟ್ ತಂತ್ರಗಾರಿಕೆಯ ಉದ್ದೇಶಗಳು ಏನು ಅಂತ ಇದೆ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪಾಯಿಂಟ್ಸ್ಗಳಿದಾವೆ, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಸಂಘಟಿತ ವಲಯದ ದುಡಿಮೆಗಾರರು ಮತ್ತು ಅಸಂಘಟಿತ ವಲಯದ ದುಡಿಮೆಗಾರರ ವ್ಯತ್ಯಾಸಗಳನ್ನ ಕೇಳಿದ್ದಾರೆ. ಸೊ ಈ ಕಡೆ ಸಂಘಟಿತ ಬರೀ ಇದ್ದಾವೆ, ಈ ಕಡೆ ಅಸಂಘಟಿತ ಇದ್ದಾವೆ. ಸೊ ನಿಶ್ಚಿತ ವೇತನ ಇರ್ತದೆ, ಸಂಘಟಿತದವರಿಗೆ ವೇತನ ಸೌಲಭ್ಯಗಳು ಇರ್ತವೆ, ವಿರಾಮ ಭತ್ಯೆ ಇರ್ತದೆ, ನಿಯಮಗಳಿರ್ತವೆ. ಬಟ್ ಅಸಂಘಟಿತಗಳಿಗೆ ಏನೂ ಇರೋದಿಲ್ಲ. ನಿಶ್ಚಿತ ವೇತನ ಇಲ್ಲ, ಸೌಲಭ್ಯವಿಲ್ಲ, ವಿರಾಮವಿಲ್ಲ, ಕಡಿಮೆ ವೇತನ ಮತ್ತು ಶೋಷಣೆ ಇರ್ತದೆ. ಇನ್ನು 30ರಲ್ಲಿ ಭಾರತದ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರೋ ಬಂದರುಗಳು. ಪಶ್ಚಿಮದಲ್ಲಿ ಬರ್ತಕ್ಕಂಥದ್ದು ಕಾಡ್ಲಾ, ಮುಂಬೈ, ಜವಾಹರ್ಲಾಲ್ ನೆಹರು ಬಂದರು, ಮರಮಗೋವಾ, ನವಮಂಗಳೂರು, ಕೊಚ್ಚಿನ. ಪೂರ್ವ ತೀರದಲ್ಲಿ ಕಂಡುಬರ್ತಕ್ಕಂಥದ್ದು ತುತುಕಡಿ, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣಂ. ಇನ್ನು ಅಲ್ಯೂಮಿನಿಯಂ ಒಂದು ಬಹುಪಯೋಗಿ ಲೋಹ ಹೇಗೆ ಅಂತ ಕೇಳಿದ್ದಾರೆ. ನೋಡಿ, ಇದನ್ನು ವಿಶೇಷವಾಗಿ ಸ್ವಯಂಚಾಲಿತ ವಾಹನ, ರೈಲು ಸಾರಿಗೆ, ಬಣ್ಣ ತಯಾರಿಕೆ, ಗೃಹ ಬಳಕೆಯ ವಸ್ತು, ವಿದ್ಯುತ್ ಕೇಬಲ್ ತಯಾರಿಕೆಗಳಲ್ಲಿ ರೇಖೆಗಳನ್ನು ಪ್ಯಾಕಿಂಗ್ ಮಾಡಲು ಸೊ ಏನು ಮಾಡ್ತಾರಪ್ಪ ಅಂದರೆ ಬಳಸ್ತಾರೆ. ಇನ್ನು ಪ್ರವಾಹ ನಿಯಂತ್ರಣಕ್ಕೆ ಸೂಚಿಸ್ತಕ್ಕಂಥ ಕ್ರಮಗಳನ್ನು ಕೇಳಿದ್ದಾರೆ. ಕೊನೆಯದು ಅರಣ್ಯಗಳನ್ನು ಬೆಳೆಸಬೇಕಾಗ್ತದೆ, ಜಲಾಶಯಗಳನ್ನು ಬಳಸಬೇಕಾಗ್ತದೆ. ಓಕೆನಾ. ಆಮೇಲೆ ನೆಕ್ಸ್ಟ್ ಅಲ್ಲಿ ಒಡ್ಡುಗಳ ಬಳಕೆ ಮಾಡಬೇಕು. ಆಮೇಲೆ ಪ್ರವಾಹಗಳ ಮುನ್ಸೂಚನೆ ಇದ್ದರೆ ಅಲ್ಲಿನ ಸ್ಥಳಗಳನ್ನೇ ಎತ್ತಂಗಡಿ ಮಾಡಬೇಕು, ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಇನ್ನು RBIಯನ್ನು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ವಿಶೇಷವಾಗಿ ಅದು ದೇಶದಲ್ಲಿನ ಎಲ್ಲ ಬ್ಯಾಂಕ್ಗಳನ್ನು ನಿಯಂತ್ರಿಸ್ತದೆ. ಬ್ಯಾಂಕುಗಳ ಬ್ಯಾಂಕ್ ಅದ. ಎಲ್ಲ ಬ್ಯಾಂಕ್ಗಳ ತಮ್ಮ ಠೇವಣಿ ಹಣದ ನಿರ್ದಿಷ್ಟವಾದ ಭಾಗವನ್ನು RBIನಲ್ಲಿ ಮೀಸಲಿಡ್ತಾರೆ. ಬ್ಯಾಂಕ್ಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅದು ಸಾಲ ಕೊಡ್ತದೆ. ಆಮೇಲೆ ಅದು ಬ್ಯಾಂಕುಗಳಿಗೆ ಹಣಕಾಸು ನಿರ್ವಹಣೆಯ ಮಾರ್ಗದರ್ಶನವನ್ನು ಸಹಿತ RBI ಮಾಡ್ತದೆ. ಇನ್ನು ಕೊರತೆ ಅಂದರೆ ಏನು, ಅದರ ವಿಧಗಳನ್ನು ಕೇಳಿದ್ದಾರೆ. ಸರ್ಕಾರ ತನ್ನ ಆದಾಯಕ್ಕಿಂತ ವೆಚ್ಚವನ್ನು ಹೆಚ್ಚು ಮಾಡೋದೇ ಕೊರತೆಯ ಹಣಕಾಸು ಅಂತೀವಿ. ಉದಾಹರಣೆಗೆ ಅಲ್ಲಿ ವಿಧ ಇದ್ದಾವೆ: ವಿತ್ತೀಯ ಕೊರತೆ, ರೆವಿನ್ಯೂ ಕೊರತೆ, ಪ್ರಾಥಮಿಕ ಕೊರತೆ, ಆಯವ್ಯಯದ ಕೊರತೆ. ಇನ್ನು 33ರಲ್ಲಿ ಯಾರೇ ಒಬ್ಬ ಮನುಷ್ಯನಾಗಲಿ ಸ್ವ ಉದ್ಯೋಗ ಉದ್ದಿಮೆಯನ್ನು ಸ್ಥಾಪಿಸಲಿಕ್ಕೆ ಇಷ್ಟಪಟ್ಟಲ್ಲಿ ನೀವು ಕೊಡ್ತಕ್ಕಂಥ ಸಲಹೆ ಸೂಚನೆಗಳು ಅಥವಾ ಅವರಿಗೆ ಹಣಕಾಸನ್ನು ಕೊಡ್ತಕ್ಕಂಥ ಸಂಸ್ಥೆಗಳು ಯಾವುವು? ಜಿಲ್ಲಾ ಕೈಗಾರಿಕಾ ಕೇಂದ್ರ ಇದ್ದಾವೆ, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ, ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ನಿಗಮ ನಿಯಮಿತ, ಸಣ್ಣ ಪ್ರಮಾಣದ ಕೈಗಾರಿಕಾ ಸೇವಾ ಸಂಸ್ಥೆ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ತಾಂತ್ರಿಕ ಸಲಹಾ ಸಂಸ್ಥೆ, ಕೈಗಾರಿಕಾ ಪ್ರದೇಶಗಳು. ಇನ್ನು ಜಾಗತೀಕರಣದಿಂದಾಗಿ ಸ್ಥಳೀಯ ವಸ್ತುಗಳಿಗೆ ಮಾರುಕಟ್ಟೆಯೇ ಇಲ್ಲದಂತಾಗಿದೆ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ ಬಹಳಷ್ಟು ಪಾಯಿಂಟ್ಸ್ ಇದಾವೆ, ಅವುಗಳನ್ನ ಸಹಿತನು ನೋಡಿ. ಇನ್ನು ನೆಕ್ಸ್ಟ್ ತೀವ್ರವಾದಿಗಳ ಪಾತ್ರ ಕೇಳಿದ್ದಾರೆ. ಸೊ ತೀವ್ರವಾದಿಗಳಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವ್ರು ಬರ್ತಾರಲ್ಲ, ಲಾಲ್ ಬಾಲ್ ಪಾಲ್, ಅವ್ರ ಬಗ್ಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪಾಯಿಂಟ್ಸ್ಗಳಿದಾವೆ, ಅದು ಕೂಡ ನೋಡ್ಕೊಡ್ರಿ. ಇನ್ನು ಕ್ರಾಂತಿಯ ನಂತರ ಚೀನಾ ಹೇಗೆ ಅಭಿವೃದ್ಧಿಗೊಂಡಿತು? ಕ್ರಾಂತಿ ಆದಮೇಲೆ ಚೀನಾ ಹೇಗೆ ಬದಲಾವಣೆಯಾಯಿತು ಅಂತ ಕೇಳಿದ್ದಾರೆ. ಅದು ಸಾಮೂಹಿಕ ಕೃಷಿ ಪದ್ಧತಿ ಜಾರಿ ಮಾಡ್ತದ, ಉಚಿತ ಶಿಕ್ಷಣ, ಆರೋಗ್ಯ ಕೊಟ್ಟಿತ್ತು, ಕೈಗಾರಿಕಾ ಬೆಳವಣಿಗೆ ಆಯಿತು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬದಲಾವಣೆ, ಮುನ್ನಡೆಯ ಮಹಾಜಿಗಿತ ಯೋಜನೆ ಜಾರಿ, ಅದು ಇಂಪಾರ್ಟೆಂಟ್ ಆಗಿ ಬರಿಬೇಕಿತ್ತು. ಇನ್ನು ಸ್ವಾತಂತ್ರ್ಯ ಚಳವಳಿಯಲ್ಲಿ ಬುಡಕಟ್ಟು ಜನರ ಹೋರಾಟ ಕೇಳಿದ್ದಾರೆ. ಸೊ ಯಾವ ತರನಾಗಿ ಬುಡಕಟ್ಟು ಜನರು ಹೋರಾಟವನ್ನು ಮಾಡಿದ್ರಂತಿದೆ. ಇನ್ನು ಭದ್ರತಾ ಸಮಿತಿಯ ಕಾರ್ಯಗಳು. ಸೊ ತಮಗೆ ಗೊತ್ತಿದೆ, ಸೊ ಒಟ್ಟಾರೆ 15 ಮಂದಿ ಸದಸ್ಯರಿದ್ದಾರೆ, ಅದರಲ್ಲಿ 5 ಖಾಯಂ ಸದಸ್ಯ ರಾಷ್ಟ್ರಗಳಂತ ಗೊತ್ತೇ ಇದೆ. ಇನ್ನು ನಿತ್ಯ ಹರಿದ್ವರ್ಣದ ಕಾಡು ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಇದು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಲಾಸ್ಟ್ ಭಾರತದ ಕೈಗಾರಿಕೆಗಳಲ್ಲಿ ನಿಮಗೆ ಗೋವಿಂದ ವಲ್ಲಭ ಪಂತ ಸಾಗರ ಹೆಸರಿನ ಯೋಜನೆ ಅಂತ ಕೇಳಿದ್ದಾರೆ. ಅದು ಇಲ್ಲಿ ಬರ್ತದೆ. ಇದು ರಾಜಸ್ಥಾನದ ರೂಯ್ಲಿ, ಇದು ದಿಲ್ಲಿಯಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು 82.5 ಭಾರತದ ಮಧ್ಯರೇಖಾಂಶ ಅಂತ ನೀವು ಬರಿಬೇಕು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬಾಯ್.